ಕಲಬುರಗಿಯ ಕೇಂದ್ರ ಕಾರಾಗೃಹ ಸೆಂಟ್ರಲ್ ಜೈಲಿನಿಂದ ಮೂವರು ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಏಣಿಯನ್ನು ಬಳಸಿಕೊಂಡು ಅಂದರೆ ನಿಚ್ಚಣಿಕೆಯನ್ನು ಬಳಸಿಕೊಂಡು 3 ಮಂದಿ ಸಜಾ ಕೈದಿಗಳು ಜೈಲಿನಿಂದ ಪರಾರಿಯಾಗಿರುವಂಥದ್ದು. ತಡರಾತ್ರಿ ಕೈದಿಗಳು ಕಾಂಪೌಂಡನ್ನು ಗೇರಿ ಅಲ್ಲಿಂದ ಹಾರಿ ಎಸ್ಕೇಪ್ ಆಗಿದ್ದಾರೆ. ಮೂವರು ಕೂಡ ಸಜಾ ಕೈದಿಗಳು. ಇವರಿಗೆ ಶಿಕ್ಷೆ ಪ್ರಕಟ ಆಗಿತ್ತು, ಸಜಾಬಂದಿಗಳು. ಈ ಮೂವರೂ ಕೂಡ ಬೀದರ್ ಜಿಲ್ಲೆಯವರಂತೆ, ಬೀದರ್ ಮೂಲದವರು ಅನ್ನುವ ಮಾಹಿತಿ ಇದೆ. ಇಬ್ಬರು ಕೈದಿಗಳಿಗೆ ಕೊಲೆ ಕೇಸ್ನಲ್ಲಿ ಶಿಕ್ಷೆ ಆಗಿರುತ್ತೆ, ಮತ್ತೊಬ್ಬ ಕೈದಿಗೆ ಪೋಕ್ಸೋ ಪ್ರಕರಣದಲ್ಲಿ ಶಿಕ್ಷೆಯಾಗಿತ್ತು. ಕೈದಿಗಳ ಬಂಧನಕ್ಕೆ ಸದ್ಯ 3 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್.ಡಿ ಮಾಹಿತಿಯನ್ನು ನೀಡಿದ್ದಾರೆ. ಪರಾರಿಯಾಗಿರುವ ಕೈದಿಗಳ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. 3 ಜನ ಕೈದಿಗಳು ಪರಾರಿಯಾಗಿರುವಂಥದ್ದು. ಇದೇ ಜೈಲಿನ ಗೋಡೆಯನ್ನು ಹಾರಿ ಅವರು ತಪ್ಪಿಸಿಕೊಂಡು ಹೋಗಿರುವಂಥದ್ದು. ಇದನ್ನು ಏರೋದಕ್ಕೋಸ್ಕರ ಅವರು ಏಣಿಯನ್ನು ಸ್ಟೇರ್ ಕೇಸ್ ಥರ ಬರುತ್ತಲ್ಲ ನಿಚ್ಚಣಿಕೆ, ಅದನ್ನು ಬಳಸಿದ್ದಾರೆ ಅಂಥೇಳಿ ಮಾಹಿತಿ ಇದೆ. ಇಷ್ಟು ಎತ್ತರದ ಏಣಿ ಕೈದಿಗಳಿಗೆ ಸಿಗುವ ರೀತಿಯಲ್ಲಿ ಜೈಲು ಅಧಿಕಾರಿಗಳು, ಜೈಲು ಸಿಬ್ಬಂದಿ ಅದು ಹೇಗೆ ಇಟ್ಟಿದ್ರು ಅನ್ನೋದು ಇಲ್ಲಿ ಮೂಡುವ ಪ್ರಶ್ನೆ. ಹಾಗೆ ಇವರೇನೋ ರಾತ್ರಿ ಮಲಗೋದಕ್ಕೆ 1 ಗಂಟೆ ಮುಂಚೆ ಪ್ಲ್ಯಾನ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿರಲ್ಲ. ಇದಕ್ಕೆ ಹಲವು ದಿನಗಳ ಪ್ಲ್ಯಾನಿಂಗ್ ಕೂಡ ಇರುತ್ತೆ. ಆದರೂ ಸಹ ಯಾರ ಗಮನಕ್ಕೂ ಬರಲಿಲ್ವಾ, ಅಥವಾ ಎಲ್ಲ ಗೊತ್ತಿದ್ದು ನಿರ್ಲಕ್ಷ್ಯ ವಹಿಸಲಾಯ್ತಾ? ಇದರಲ್ಲಿ ಇನ್ನೂ ಯಾರಾದರೂ ಭಾಗಿಯಾಗಿದ್ದಾರಾ? ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಇದೆಲ್ಲಕ್ಕೂ ಕೂಡ ತನಿಖೆಯಲ್ಲಿ ಉತ್ತರ ಸಿಗಬೇಕಿದೆ. ಹೇಗೆ ಈ ಕೈದಿಗಳು ಪರಾರಿಯಾದರು, ಯಾಕೆ ಪರಾರಿಯಾದರು, ಕಾರಣ ಏನು ಅನ್ನೋದನ್ನೆಲ್ಲ ಪತ್ತೆ ಹಚ್ಚಬೇಕು. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸಿಕೊಂಡೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರ ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡೋಗಿದ್ದಾರೆ ಸಜಾ ಕೈದಿಗಳು, ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಬಂಧಿಸ್ತೀವಿ. ಬೇಸಿಕಲಿ ಇವರೆಲ್ಲ ಏನಿದ್ದಾರೆ 3 ಜನ ಆರೋಪಿಗಳು ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು 3 ಜನರಿಗೆ ಸಜೆ ಆಗಿದೆ. 2 ಜನ ಆರೋಪಿಗಳಿಗೆ ಲೈಫ್ ಸೆಂಟೆನ್ಸ್ ಆಗಿದೆ ಕೊಲೆ ಪ್ರಕರಣದಲ್ಲಿ, ಮತ್ತು ಇನ್ನೊಬ್ಬ ಆರೋಪಿಗೆ 20 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಒಂದು ಪೋಕ್ಸೋ ಕೇಸಲ್ಲಿ ಸಜೆ ಆಗಿರುವಂಥದ್ದು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಿದ್ದಾರೆ ಮತ್ತು ಒಂದು ಏನು ಬ್ಯಾರಕ್ ನಂಬರ್ 5 ಇತ್ತು, ಅಲ್ಲಿಂದ ಇವರು ತಲೆಮರೆಸ್ಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಒಂದು ತನಿಖೆ ಈಗಾಗಲೇ ನಡೀತಾ ಇದೆ. ಸ್ಥಳಕ್ಕೆ ನಾವು ಸೋಕೋ ಟೀಮ್ ಅವರಿಗೆ ಕೂಡ ಕರೆಯಿಸಿ ಏನು ಸ್ಥಳ ಇದೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದೀವಿ. 3 ಏನು ಆರೋಪಿಗಳಿದ್ದಾರೆ, 3 ಜನ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಅದರಲ್ಲಿ ಕೆಲವು ತಯಾರಿ ಮಾಡಿಕೊಂಡು ತಪ್ಪಿಸ್ಕೊಂಡಿರೋ ರೀತಿ ಕಾಣ್ತಾ ಇದೆ. ಅಲ್ಲಿ ಹೊಸ ಪ್ರಿಸನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಬೇಕಾಗಿರುವ ಒಂದು ಏಣಿ ಅದನ್ನು ಬಳಸ್ಕೊಂಡು ಏನು ಮೇನ್ ಹೈ ರೈಸ್ ಕಾಂಪೌಂಡ್ ವಾಲ್ ಇದೆ ಅದರಿಂದ ಜಂಪ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಒಂದು ಏನು ಬ್ಯಾರಕ್ ಇದೆ, ಸೆಲ್ ಏನಿದೆ, ಅದರಲ್ಲಿ ವಾಶ್ರೂಮಲ್ಲಿರೋ ಒಂದು ಗ್ರಿಲ್ ಕಟ್ ಮಾಡಿ ಆ ಗ್ರಿಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗ ಅದ್ರ ಬಗ್ಗೆನೂ ಚೆಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾಗಿದೆ, ಕೆಲವು ಸಿಬ್ಬಂದಿಯವರು ಅಧಿಕಾರಿಗಳದ್ದು ಲೋಪದೋಷನೂ ಇರಬಹುದು. ಹಾಗಾಗಿ ಸೀನಿಯರ್ ಪ್ರಿಸನ್ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ್ದಾದ್ರೂ ಅದರಲ್ಲಿ ನೆಗ್ಲಿಜೆನ್ಸ್ ಇದ್ದರೆ ಕೂಡ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೂಡ ನೀಡಿದ್ದೀವಿ.